ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್. ಇದು ನಿಮ್ಮ ಚಾನೆಲ್. ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮಧ್ಯೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ನಗರದಲ್ಲಿ ಜರುಗಿದ ಪ್ರತಿಭಟನೆ. ಕೇಂದ್ರ ಸರ್ಕಾರ ಈ ಸಾಲಿನ ಬಜೆಟ್ನಲ್ಲಿ ರಾಜ್ಯಕ್ಕೆ ಚೊಂಬು ನೀಡಿದೆ. ರಾಜ್ಯದಿಂದಲೇ ಆಯ್ಕೆಯಾಗಿ ಹೋದ ವಿತ್ತ ಸಚಿವೆ ನಿರ್ಮಲಾ ಅವರು ಅನುದಾನ ನೀಡಬೇಕಾಗಿತ್ತು. ಅಮೃತರಾವ್ ಚಿಮ್ಕೋಡೆ ಆಕ್ರೋಶ. ನಗರದ ಜಿಲ್ಲಾ ರಂಗಮಂದಿರದಲ್ಲಿ ಬಾಲ್ಕಿ ಶ್ರೀಗಳಿಗೆ 2023ನೇ ಸಾಲಿನ ಮಾಗನೂರು ಬಸಪ್ಪ ಪ್ರಶಸ್ತಿ ಪ್ರದಾನ ಸಮಾರಂಭ. ಶ್ರೀಗಳಿಗೆ ಸನ್ಮಾನಿಸಿ ಗೌರವಿಸಿದ ಅಸಂಖ್ಯಾತ ಶರಣೆಯರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಹಯೋಗದಲ್ಲಿ ಕಾರ್ಯಕ್ರಮ ಆಯೋಜನೆ. ಭಾರತೀಯ ಜನತಾ ಪಕ್ಷದ ವತಿಯಿಂದ ನಗರದ ಜಿಲ್ಲಾ ಪ್ರಧಾನ ಕಚೇರಿಯಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಪುಣ್ಯತಿಥಿ ಕಾರ್ಯಕ್ರಮ. ಅಲ್ಪಸಂಖ್ಯಾತ ಮೋರ್ಚಾ ವತಿಯಿಂದ ಕಾರ್ಯಕ್ರಮ ಆಯೋಜನೆ. ಕಲಾಂ ಅವರು ರಾಷ್ಟ್ರೀಯವಾದಿಯಾಗಿ ಮಿಸೈಲ್ ಮ್ಯಾನ್ ಎನಿಸಿಕೊಂಡಿದ್ರು. ಈಶ್ವರ್ ಸಿಂಗ್ ಠಾಕೂರ್. ಇಂದಿನ ವಾರ್ತೆಗಳ ಮೇಲೆ ಬೆಳಕನ್ನು ಚೆಲ್ಲುವಂಥ ಪ್ರಯತ್ನವನ್ನು ಮಾಡೋಣ. ವಾರ್ತೆಗಳ ಸವಿವರಗಳನ್ನು ನೋಡ್ಕೊಂಡು ಬರೋಣ. ಮತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಚೊಂಬಿನ ಪ್ರದರ್ಶನ ನಡೀತಾ ಇದೆ. ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ದೇಶದಾದ್ಯಂತ ಸದ್ದು ಮಾಡಿರುವಂತಹ ಚೊಂಬು ಪ್ರದರ್ಶನ ಇದೀಗ ಕೇಂದ್ರದ ಬಜೆಟ್ ನಂತರವೂ ಕೂಡ ಮತ್ತೆ ಜಾಸ್ತಿಯಾಗಿದೆ ಅಂತಾನೆ ಹೇಳಬಹುದು. ಬೀದರ್ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವೃತ್ತದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ಪ್ರತಿಭಟನೆ ಜರುಗಿತು. ಈ ಸಾಲಿನ ಬಜೆಟ್ನಲ್ಲಿ ಕೇಂದ್ರದ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಹೇಳಿಕೊಳ್ಳುವಂತಹ ಅನುದಾನವನ್ನು ರಾಜ್ಯಕ್ಕೆ ನೀಡಿಲ್ಲ ಎಂದು ಸಾಂಕೇತಿಕವಾಗಿ ರಾಜ್ಯಕ್ಕೆ ಚೊಂಬು ನೀಡಿದ್ದಾರೆ ಎಂದು ಚೊಂಬನ ಪ್ರದರ್ಶನ ಮಾಡಿ ಕಾಂಗ್ರೆಸ್ ಮುಖಂಡರು ಪ್ರತಿಭಟನೆ ನಡೆಸಿದರು. ಇದೇ ವೇಳೆ ಸುದ್ದಿ ಸಮಯದೊಂದಿಗೆ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾಗಿರುವಂತಹ ಅಮೃತರಾವ್ ಚಿಮ್ಕೋಡೆ ಅವರು ಮಾತನಾಡ್ತಾ, ರಾಜ್ಯದಿಂದಲೇ ಆಯ್ಕೆಯಾದ ನಿರ್ಮಲಾ ಸೀತಾರಾಮನ್ ಅವರು ರಾಜ್ಯಕ್ಕೆ ಬೃಹತ್ ಗಾತ್ರದ ಅನುದಾನವನ್ನು ನೀಡಬೇಕಾಗಿತ್ತು, ಆದರೆ ಅವರು ಅನುದಾನವನ್ನು ನೀಡಲಿಲ್ಲ ಎನ್ನುವಂಥ ಆಕ್ರೋಶದ ಮಾತುಗಳನ್ನು ಹೇಳಿದರು. ಆಂಧ್ರಪ್ರದೇಶ ಕೇಂದ್ರ ಸರ್ಕಾರ ರಾಜ್ಯಕ್ಕೆ ಚೊಂಬನ್ನ ನೀಡಿದೆ. ನಿರ್ಮಲಾ ಸೀತಾರಾಮನ್ ಅವರಂದ್ರೆ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ರಾಜ್ಯಕ್ಕೆ ಚೊಂಬು ನೀಡಿದ್ದಾರೆ ಎನ್ನುವಂತಹ ಒಂದು ಆರೋಪವನ್ನ ಮಾಡ್ತಾ ಇವತ್ತು ಜಿಲ್ಲಾ ಕಾಂಗ್ರೆಸ್ ಸಮಿತಿ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಒಂದು ಸ್ಟ್ರೈಕ್ ನಡೆಸ್ತಾ ಇದೆ. ಈ ಒಂದು ಪ್ರತಿಭಟನೆಯಲ್ಲಿ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾಗಿರುವಂತಹ ಅಮೃತರಾವ್ ಚಿಮ್ಕೋಡೆ ಅವರು ಕೂಡ ಇದ್ದಾರೆ. ಆಮೇಲೆ ಚಂದ್ರಕಾಂತ್ ಹಿಪ್ಪಳಗಾವ್ ಅವರು ಇದ್ದಾರೆ. ಆಮೇಲೆ ಸಂಜಯ್ ಜಾಗೀರ್ದಾರ್ ಇದ್ದಾರೆ. ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಹಿರಿಯ ಮುಖಂಡರು ಎಲ್ಲರೂ ಕೂಡ ಇದ್ದಾರೆ. ಮಹಿಳಾ ಕಾರ್ಯಕರ್ತರು ಕೂಡ ಇದ್ದಾರೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ತಾವು ನೇರವಾಗಿ ನೋಡ್ತಾ ಇದ್ದೀರಿ, ಈ ಒಂದು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಈ ಕುರಿತು ಅಮೃತರಾವ್ ಚಿಮ್ಕೋಡೆ ಅವರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ. ಸರ್, ರಾಜ್ಯಕ್ಕೆ ನಿರ್ಮಲಾ ಸೀತಾರಾಮನ್ ಅವರು ಚೊಂಬು ನೀಡಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಾ ಇದ್ದೀರಿ. ಯಾವುದೇ ಒಂದು ಹಣಕಾಸಿನ ನೆರವನ್ನು ನೀಡಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೀರಿ. ಸರ್, ಏನು ಅನಿಸುತ್ತೆ ಸರ್? ಇದು ಅಂಗೈದಾಗಿನ ಹುಣ್ಣಿಗೆ ಕನ್ನಡಿ ತಗೊಂಡು ನೋಡ್ಬೇಕಾದ ಜರತ್ ಬೀಳಲ್ದು. ಯಾಕಂದ್ರೆ ತಾವೆಲ್ಲ ಪತ್ರಿಕೆಯಲ್ಲಿ ನೋಡಿದ್ರಿ, ಮಾಧ್ಯಮದಲ್ಲಿ ಬರ್ತಾ ಇದೆ. ಕೇವಲ ಬಿಹಾರ್, ಆಂಧ್ರ ಪ್ರದೇಶ ಎರಡೇ ಹೆಸರುಗಳ ಮೆನ್ಷನ್ ಮಾಡಿ ಅಲ್ಲಿ 15,000 ಸಾವಿರ ಕೋಟಿ ಕೊಟ್ಟಾರ ಅಂತದ. ಇದು ಪತ್ರಿಕೆಯಲ್ಲಿ ಬಂತು, ಮಾಧ್ಯಮದಲ್ಲಿ ಬಂತು. ಅದಕ್ಕೆ ನಾನು ಹೇಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆ ಕರ್ನಾಟಕ? ಇದರಲ್ಲಿ ಮಾಧ್ಯಮದ ಮುಖಾಂತರನೂ ಗೊತ್ತಾಗಿರ್ತಕ್ಕಂಥದ್ದು, ಕರ್ನಾಟಕ GST 15,000 ಕೋಟಿ ರೂಪಾಯಿ ನಮಗೆ ಬೆನಿಫಿಟ್ ಬರಬೇಕು ಅಂತಿದೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. 15,000 ಕೋಟಿ ಕೇಂದ್ರ ಸರ್ಕಾರದಿಂದ ಬರಬೇಕಾಗಿದ್ದು ಬರೀ ಗುಜರಾತ್ 15,000 ಕೋಟಿ ಅಂತದ. ತಮ್ಮ ಮಾಧ್ಯಮದ ಮುಖಾಂತರ ಕಲ್ಕೊಂಡಿದ್ದೆವು. ಗುಜರಾತ್ 15 ಇದ್ರೆ ಕರ್ನಾಟಕ 15,000 ಕೋಟಿ ಬರೋದ್ರಾಗ ಯಾಕೆ ನೀವು ಜೀರೋ ಕೊಡ್ತೀರಿ? ಇದಕ್ಕಾಗಿ ನಿರ್ಮಲಾ ಸೀತಾರಾಮನ್ ತಾಯಿಯವರಿಗೆ ನಮಸ್ಕಾರ ಮಾಡ್ತಾ ಇದ್ದೀವಿ, ಹೆಣ್ಮಗಳಿಗೆ ನಮಸ್ಕಾರ ಮಾಡ್ತೀವಿ. ಆದ್ರೆ ಹೆಣ್ಮಗಳಾಗಿ ಎಲ್ಲ ಮಕ್ಕಳಿಗೆ ಪ್ರೀತಿಲಿಂದ ನೋಡೋ ತಾಯಿ ಗುಣ ಇರಬೇಕು. ಅದ್ರಾಗ ವಿಶೇಷ ಕರ್ನಾಟಕದಿಂದ ರಾಜ್ಯಸಭಾ ಸದಸ್ಯರಾಗಿ ಮಂತ್ರಿ ಆಗಿರಿ, ಹಣಕಾಸಿನ ಮಂತ್ರಿ. ಇದು ಕರ್ನಾಟಕ ಭಾಳ ದೊಡ್ಡ ಕೊಡುಗೆ ಕೊಡಬೇಕಾಗಿತ್ತು. ಯಾವ ತಾಯಿ ಜನ್ಮ ಕೊಡ್ತಾಳೋ ಮಗನಿಗೆ, ಆ ಮಗಳ ಸಲಕ ತನ್ನ ಪ್ರಾಣಾದರೂ ಕೊಡ್ಬೋದು.
ಆದರೆ ಇಲ್ಲಿ ಪಾಪ ಈ ಕರ್ನಾಟಕನ ಕೊಲೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಸೀತಾರಾಮನ್ ಬಜೆಟ್ ಘೋಷಣೆ ಮಾಡಿಲ್ಲ. ಅದಕ್ಕೋಸ್ಕರ ಆ ಸೀತಾರಾಮನ್ರು ನೀವು ಕರ್ನಾಟಕ ದ್ರೋಹ ಮಾಡಿರಿ ಅಂತೇಳಿ ನಾವು ಪಕ್ಷದ ಪರವಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಪಕ್ಷದ ಆದೇಶದ ಮೇರೆಗೆ ಜಿಲ್ಲಾ ಮಟ್ಟದಲ್ಲಿ ಇದರ ವಿರುದ್ಧ ಹೋರಾಟ ಮಾಡಿ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ಮಾಡಬೇಕು. ರಾಷ್ಟ್ರಪತಿಗಳು ಈ ವಿಷಯದಲ್ಲಿ ನೋಡಿಕೊಂಡು ತಾರತಮ್ಯ ಮಾಡ್ತಕ್ಕಂಥ ಸರ್ಕಾರಕ್ಕೆ ಕಿತ್ತೋಗಬೇಕು. ಇದು ಧರ್ಮದ ಹೆಸರಿನ ಮೇಲೆ ಮತ್ತೊಂದರ ಹೆಸರಿನ ಮೇಲಲ್ಲ, ಬದುಕದ ರೈಟ್ ಟು ಲೈಫ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬದುಕಕ್ಕೆ ಹಕ್ಕು ಕೊಟ್ಟಾರ. ಬದುಕ ಹಕ್ಕಿಗೆ ದ್ರೋಹ ಮಾಡ್ತಾ ಇದ್ರಿ. ಅದಕ್ಕಾಗಿ ಬಜೆಟ್ನಲ್ಲಿ ನೀವು ಘೋಷಣೆ ಮಾಡಿಲ್ಲಲ್ಲೋ ಇದು ತಿದ್ದುಕೊಳ್ಳಿಕ್ಕೆ ಕರ್ನಾಟಕ ಬೇಕಾದಂಥ ವ್ಯವಸ್ಥೆ ಮಾಡಿಕೊಡ್ಬೇಕು. ಕಾವೇರಿನೋ ಭದ್ರಾನೋ ಏನು ಬೀದರ್ಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಹೇಳ್ತಾರೆ, ರೈಲ್ವೆ ಚಾಲು ಆಗಿದ್ರೆ ಒಂದೇನೋ ಮಾಡ್ಕೊಂಡಿರ್ತಕ್ಕಂಥದ್ದು. ಇದು ಇಲ್ಲಿನ ಸರ್ಕಾರದಿಂದ ಆರ್ಚ್ ಹೋಗಿರ್ತಕ್ಕಂಥ ಎಂಪಿಗಳು ಇವರು ಕೇವಲ ಖಾಲಿ ಗುಲಾಮಗಿರಿ ಮಾಡ್ತಕ್ಕಂಥ ಎಂಪಿಗಳಿದ್ದಾರೆ. HD ಕುಮಾರಸ್ವಾಮಿ ಸಾಹೇಬರಿದ್ದಾರೆ, ಅವರು ಕೇವಲ ತಮ್ಮ ಖಾತೆಗೆ ನೋಡ್ಕೊಳಕಂತೇಳಿ ನಾವು ಹೇಳ್ತಲ್ಲ, ನಿಮ್ಮ ಮಾಧ್ಯಮದಲ್ಲಿ ಬರ್ತಾ ಇದೆ. ಕೇವಲ ಇವರು ಟಂಕ ಬಾಕ್ಸ್ ನಿಂದ್ರವರು, ಸೊಂಟ ಬಾಕ್ಸ್ ನಿಂದ್ರವರು ಅಂತಕ್ಕಂಥ ನಿಟ್ಟಿನಲ್ಲಿ ಬರ್ತಾ ಇದೆ. ಪತ್ರಿಕಾ ಬಳಗ ನಾವು 4 ಜನರಿಗೆ ಹೇಳ್ಬೋದು, ತಾವು ಮಾಧ್ಯಮದ ಮುಖಾಂತರ ಎಚ್ಚರಿಕೆ ಮಾಡಿ ಕರ್ನಾಟಕದ ಬಳಗಕ್ಕೆ ಅನುಕೂಲ ಆಗಲಿ, ಆಂಧ್ರಕ್ಕಾಗಲಿ, ತೆಲಂಗಾಣ ಆಗಲಿ, ಯಾವ ಜಿಲ್ಲೆ ಇದ್ದರೂ ಯಾವ ರಾಜ್ಯ ಇದ್ರೂ ರಾಜ್ಯದ ಜನತೆ, ದೇಶದ ಜನತೆ ಒಣ ದೇಶಭಕ್ತಿ ಅಂತ ಮಾತಾಡ್ತೀರಿ, ರಾಷ್ಟ್ರದ ಬಗ್ಗೆ ಮಾತಾಡ್ತೀರಿ, ಅದರ ದೇಶಗಳ ತಾರತಮ್ಯ ಮಾಡ್ತೀರಿ. ಈ ತಾರತಮ್ಯ ತೆಗಿತಕ್ಕಂಥದ್ದು ಮಾಡಬೇಕು. ಈಗ ಇವರು ಮಾಡಿಲ್ಲ. ಇದಕ್ಕೆ ರಾಷ್ಟ್ರಪತಿಗಳವರಿಗೆ ಚೆನ್ನಾಗಿ ಒಂದು ಪಾಠ ಕಲಿಸ್ತಕ್ಕಂಥ ನಿಟ್ಟಿನಲ್ಲಿ ಸಂದೇಶ ಕೊಡಬೇಕು ಅಂತ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾವು ರಾಜ್ಯ ಪ್ರದೇಶ ಅಧ್ಯಕ್ಷರ ನೇಮತಿ ಮೇರೆಗೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ. ಅದಕ್ಕೆ BJP ಸರ್ಕಾರಕ್ಕೆ ಧಿಕ್ಕಾರ ಹೇಳಿ ಕಾಂಗ್ರೆಸ್ ಸರ್ಕಾರಕ್ಕೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಲ್ಲಿ ಮತ್ತು ಎಲ್ಲ ರಾಜ್ಯಗಳಿಗೆ, ಎಲ್ಲ ದೇಶದ ಎಲ್ಲ ಭಾಗಗಳಿಗೆ ಅನುಕೂಲ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಮುಂದಾದರೂ ಬರ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅವ್ರು ಮಾಡದೇ ಇದ್ದರೆ ರಾಷ್ಟ್ರಪತಿಗಳು ತಮ್ಮ ಕೆಲಸ ಮಾಡಬೇಕು ಅಂತ ಪಕ್ಷದ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೇವೆ. ಇದು ಅಮೃತರಾವ್ ಚಿಮ್ಕೋಡಿ ಅವರು ಹೇಳಿರ್ತಕ್ಕಂಥ ಮಾತು. ರಾಜ್ಯದಿಂದ 17 ಜನ ಎಂಪಿಗಳು ಆಯ್ಕೆಯಾಗಿ ಹೋಗಿದ್ರು ಕೂಡ ಒಂದು ಎಲ್ಲೋ ಒಂದು ಕಡೆ ಹಣಕಾಸಿನ ಹಣಕಾಸನ್ನ ಅಂದ್ರೆ ಅನುದಾನವನ್ನು ತರಲಿಕ್ಕೆ ವಿಫಲ ಆಗಿದ್ದಾರೆ ಅನ್ನುವಂಥ ಮಾತನ್ನು ಅವರು ಇವತ್ತು ಪ್ರತಿಭಟನೆಯಲ್ಲಿ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಹನುಮಂತ್ ಜೊತೆ ಮಾರುದು ಡಾಕುಳಿಗೆ, ವರದಿಗಾರರು ಬೀದರ್. ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ. ಬಂದಂಥ ಎಲ್ಲ ಹಿರಿಯರಿಗೂ, ಮುಂಚೂಣಿ ಘಟಕದ ಎಲ್ಲ ಅಧ್ಯಕ್ಷರುಗಳಿಗೂ, ಬ್ಲಾಕ್ ಪ್ರೆಸಿಡೆಂಟ್ಗಳಿಗೂ, ಮಹಿಳೆಯರಿಗೂ, ಮಾಧ್ಯಮದ ಮಿತ್ರರಿಗೂ ನಾನು ಸ್ವಾಗತಿಸುತ್ತಾ, ಈ ಒಂದು ಬಜೆಟಲ್ಲಿ ಇವತ್ತು ಆ ತಾಯಿ ನಿರ್ಮಲಾ ಸೀತಾರಾಮ್, ಇವತ್ತು ಆ ತಾಯಿಗೆ ನಾವು ಏನು ಅನ್ಬೇಕು ನಮ್ಗೆ ಅರ್ಥ ಆಗ್ತಾ ಇಲ್ಲ. ಆಕೆಗೆ ಏನಂದ್ರು ಒಂದು ಹೆಣ್ಣಿನ ಜಾತಿಗೆ ಇದು ಮಾಡಿ ನಂಗೆ ಆಗ್ತದೆ. ಇವತ್ತು ಯಾವ ಒಂದು ಪ್ರದೇಶದಿಂದ ಇವತ್ತು ರಾಜ್ಯಸಭೆಗೆ ಆಯ್ಕೆ ಆಗಿ ಹೋಗಿದ್ದಾಳೆ ಅಮ್ಮ, ಅದೇ ಪ್ರದೇಶಕ್ಕೆ ಇವತ್ತು ಕಾಲಿನಿಂದ ಒದಿತಾಳಂದ್ರೆ ಬಹಳ ನಾಚಿಕೆ ಬರುವಂಥ ಕೆಲಸ ಆಗಿದೆ ಬಂಧುಗಳೇ ಇವತ್ತಿನ ದಿವಸದಲ್ಲಿ. ಇವತ್ತು ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಯಾವ ತಾಟಲ್ಲಿ ನಾವು ಊಟ ಮಾಡ್ತೀವಿ ಅದೇ ತಾಟಲ್ಲಿ ಇವರು ಉಗುಳು ಹೋಗೋಂಥ ಕೆಲಸ BJP ಸರ್ಕಾರದವ್ರು ಮಾಡ್ತಾರೆ, BJP ನಾಯಕರು ಮಾಡ್ತಾರೆ. ಇವತ್ತು ರಾಜ್ಯಸಭೆಗೆ ಕರ್ನಾಟಕದಿಂದ ಆರಿಸಿ ಹೋಗಿರುವಂಥ ಶ್ರೀಮತಿ ನಿರ್ಮಲಾ ಸೀತಾರಾಮ್ ಅವರು ಇವತ್ತು ಕರ್ನಾಟಕಕ್ಕೆ ಎಲ್ಲಕ್ಕಿಂತ ಹೆಚ್ಚಿನ ಒಂದು ಆದ್ಯತೆ ಕೊಡಬೇಕಾಗಿತ್ತು. ಯಾಕಂದರೆ ಇವತ್ತು ಅವರು ಸಾಯವರೆಗೂ ಋಣ ತೀರಿಸಬೇಕಾಗಿದೆ ಕರ್ನಾಟಕದವರು. ಇವತ್ತು ಯಾವ ಪ್ರದೇಶದಿಂದ ಹೋಗಿದ್ದಾರೆ ಅವರು, ಆ ಪ್ರದೇಶಕ್ಕೆ ಅವರು ಸಾಯವರೆಗೂ ಋಣ ತೀರಿಸಿದ್ರೆ ಕಮ್ಮಿ ಇತ್ತು. ಆದರೆ ಕರ್ನಾಟಕಕ್ಕೆ ಒಂದು ನಯಾ ಪೈಸಾ ಕೊಡಲ್ದಂಗೆ, ಕನಿಷ್ಠ ಪೈಸಾ ಕೊಡಲ್ದ್ರೆ ಪರವಾಗಿಲ್ಲ, ಕನಿಷ್ಠ ಕರ್ನಾಟಕದ ಹೆಸರು ತಗೊಳ್ಳಿಲ್ಲ ಅಮ್ಮ. ಹಾಕಿ ಬೇರೆ ಬೇರೆ ಪ್ರದೇಶ ಹೆಸರು ತಗೊಂಡಳು. ಆದರೆ ಎಲ್ಲೆಲ್ಲಿ ಕಾಂಗ್ರೆಸ್ ಗೌರ್ಮೆಂಟ್ ಇದೆ ಆ ಪ್ರದೇಶ ಯಾವುದು ಹೆಸರು ತಗೊಂಡಿಲ್ಲ. ಅಂದರೆ ಇವರು ಎಷ್ಟು ದ್ವೇಷದ ರಾಜಕೀಯ ಮಾಡ್ತಾರೆ ಅಂಬೋದೊಂದು ಇದು ಸೀದಾವಾಗಿ ಜನರಿಗೆ ಗುರ್ತಾಗ್ತಾ ಇದೆ. ಇವತ್ತು ಎಲೆಕ್ಷನ್ ಇರ್ಬೋದು, ಎಲೆಕ್ಷನಲ್ಲಿ ಆಗಿರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, ಆ ಸಮಯದಲ್ಲಿ ಆಗಿರ್ಬೋದು. ಆದರೆ ಸರ್ಕಾರ ಬಂದ ಮೇಲೆ ಆ ಸರ್ಕಾರ ಪ್ರತಿಯೊಂದು ಜಾತಿಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಬೀದರ್ ಹಾಗೂ ದಾವಣಗೆರೆ ಮತ್ತು ಶರಣ ಮಾಗನೂರು ಬಸಪ್ಪ ಪ್ರತಿಷ್ಠಾನ ದಾವಣಗೆರೆ ಸ್ಥಾಪಿತ ರಾಜ್ಯ ಮಟ್ಟದ ಆರೂಢ ದಾಸೋಹಿ ಶರಣ ಮಾಗನೂರು ಬಸಪ್ಪ 2023ನೇ ಸಾಲಿನ ಪ್ರಶಸ್ತಿ ಪ್ರದಾನ ಸಮಾರಂಭ ಬೀದರ್ನ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಜರುಗಿತು. ಇದೇ ವೇಳೆ ಅನುಭವ ಮಂಟಪದ ಅಧ್ಯಕ್ಷರಾಗಿರುವಂತಹ ಪೂಜ್ಯ ಶ್ರೀ ಡಾಕ್ಟರ್ ಬಸವಲಿಂಗ ಪಟ್ಟದೇವರಿಗೆ ಮಾಗನೂರು ಬಸಪ್ಪ ಪ್ರಶಸ್ತಿಯನ್ನ 2023ನೇ ಸಾಲಿನ ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ಕಾರ್ಯಕ್ರಮದ ನೇತೃತ್ವವನ್ನು ಹುಲಸೂರಿನ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳು, ಪೂಜ್ಯ ಶ್ರೀ ಗುರುಬಸವ ಪಟ್ಟದೇವರು, ಪೂಜ್ಯ ಡಾಕ್ಟರ್ ಗಂಗಾಂಬಿಕಾ ಅಕ್ಕ ಅವರು ವಹಿಸಿದ್ರು. ಅಧ್ಯಕ್ಷತೆಯನ್ನ ಮಾಗನೂರು ಬಸಪ್ಪ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವಂತಹ ಸಂಗಮೇಶ್ವರ್ MB ಅವರು ವಹಿಸಿದ್ರು. ಕನ್ನಡ ಸಾಹಿತ್ಯ ಪರಿಷತ್ತಿನ
ಅಧ್ಯಕ್ಷರಾಗಿರುವಂತಹ ಸುರೇಶ್ ಚಂದ್ ಶೆಟ್ಟಿ ಅವರು ಆಶಯ ನುಡಿಗಳನ್ನು ಆಡ್ತಾರೆ. ವೇದಿಕೆ ಮೇಲೆ ಪ್ರಮುಖರಾಗಿರುವಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು ಸೇರಿದಂತೆ ಇನ್ನೂ ಅನೇಕ ಜನರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಬೆಳಿಗ್ಗೆ ಆರಂಭವಾದ ಕಾರ್ಯಕ್ರಮದಲ್ಲಿ ಬಸವ ಸ್ಮರಣೆಯೊಂದಿಗೆ ನಿರಂತರವಾಗಿ ಸಾಯಂಕಾಲದವರೆಗೆ ಕಾರ್ಯಕ್ರಮ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಸುಮಾರು 5,000ಕ್ಕೂ ಅಧಿಕ ಜನರು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು. ಮಳೆ ಮೋಡ ಇದ್ದರೂ ಕೂಡ ಅದನ್ನು ಲೆಕ್ಕಿಸದೆ ಶರಣೆಯರು ಪಾಲ್ಗೊಂಡು ಶ್ರೀಗಳಿಗೆ ಗೌರವ ಸನ್ಮಾನ ನೆರವೇರಿಸಿದರು. ಬಂದ ಜನತೆಗಾಗಿ ರಂಗಮಂದಿರದ ಹಿಂದುಗಡೆ ವಿಶೇಷವಾಗಿ ಜೋಳದ ರೊಟ್ಟಿ, ಪಲ್ಯ, ಅನ್ನ, ಸಾಂಬಾರು, ಪ್ರಸಾದದ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ದಾವಣಗೆರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ವಿ ಮಹಾದೇವಪ್ಪ, ರಾಜೇಂದ್ರ ಕುಮಾರ್ ಗಂದ್ಗೆ, ಜಯರಾಜ್ ಖಂಡ್ರೆ, ಶರಣಪ್ಪ ಮಿಠಾರೆ, ಸೋಮಶೇಖರ್ ಪಾಟೀಲ್ ಗಾದ್ಗಿ, ಡಾಕ್ಟರ್ ಎಚ್ ಮಂಜುನಾಥ್ ಕುರ್ಕಿ, ಬಸವರಾಜ್ ಬಲ್ಲೂರ್ ಸೇರಿದಂತೆ ಅನೇಕರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಆರಂಭದಲ್ಲಿ ಶಿವಕುಮಾರ್ ಪಾಂಚಾಳ್ ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಟ್ರೆ ಶ್ರೀಮತಿ ಉಷಾ ಪ್ರಭಾಕರ್ ಹಾಗೂ ತಂಡದವರು ವಚನ ನೃತ್ಯವನ್ನು ಪ್ರದರ್ಶನ ಮಾಡಿದರು. ಒಂದು ಸಂಕ್ಷಿಪ್ತ ಮಾಹಿತಿಯನ್ನ ಶರಣ ಮಂಜುನಾಥ್ ಕುರ್ಕಿ ಅವರು ತಮ್ಮ ಮುಂದೆ ಇಟ್ಟಿದ್ದಾರೆ. ಮಾಗನೂರು ಬಸಪ್ಪನವರು ಅವರು ಬೆಳೆದು ಬಂದಂತ ದಾರಿಯನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ. ಅವರು ಹುಟ್ಟಿದ್ದು ಬಹಳ ಬಡತನದಲ್ಲಿ, ಜೀವನ ಕಟ್ಟಿಕೊಳ್ಳಲೇನಪ್ಪ ಅಂದ್ರೆ ದಾವಣಗೆರೆಗೆ ಬಂದವರು. ಕಷ್ಟಪಟ್ಟು ದುಡಿದು ಕಾಯಕವೇ ಕೈಲಾಸ ಎಂದು ತಿಳಿದುಕೊಂಡು ತಾವು ಏನು ಒಂದು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದರು, ಆ ಕೆಲಸದಿಂದ ಏನು ಒಂದು ಏನನ್ನ ಸಂಪಾದನೆ ಮಾಡಿದರು, ಆ ಹಣವನ್ನ ಸಮಾಜಕ್ಕೆ ಅರ್ಪಣೆ ಮಾಡಿದ್ದಾರೆ. ಇದು ಹೆಮ್ಮೆಯ ವಿಷಯ. ಅಂಥ ಒಂದು ಸಂಸ್ಥೆಯಿಂದ ಇವತ್ತು ಪೂಜ್ಯ ಗುರುಗಳಿಗೆ ಏನು ಈ ಒಂದು ಪ್ರಶಸ್ತಿಯನ್ನ ಪ್ರದಾನ ಮಾಡ್ತಾ ಇದ್ದಾರಲ್ಲ, ಆ ಒಂದು ಪ್ರಶಸ್ತಿಗೆ ಹೆಚ್ಚಿನ ಗೌರವ ಬಂದಿದೆ ಅಂತಂದು ನಾನು ಭಾವಿಸ್ತೇನೆ. ಯಾಕಂದ್ರೆ ಪ್ರಶಸ್ತಿಗಳು ಪೂಜ್ಯರಿಗೆ ಸಾಕಷ್ಟು ಬಂದಿವೆ. ಈಗಾಗಲೇ ನನ್ನ ಹಿಂದೆ ಮಾತಾಡಿದಂತ ಡಾಕ್ಟರ್ ಚನ್ನಶೆಟ್ಟಿ ಸುರೇಶ್ ಅವರು ಹೇಳಿದರು, ಸಾಕಷ್ಟು ಪ್ರಶಸ್ತಿಗಳೇನೇನಪ್ಪ ಅಂದ್ರೆ ಪೂಜ್ಯರಿಗೆ ಬಂದಿದೆ. ಅದರಲ್ಲಿ ಇದು ಒಂದು. ಆದರೆ ಇವತ್ತು ಈ ಒಂದು ಪ್ರಶಸ್ತಿಯನ್ನು ಇವತ್ತು ಕೊಡ್ತಾ ಇದ್ದಾರೆ, ಯಾವ ಒಂದು ಹಣದಲ್ಲಿ ಇವತ್ತೇನಪ್ಪ ಅಂದ್ರೆ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ, ಅದು ಬೆವರು ಸುರಿಸಿ ದುಡಿದಂತ ಹಣದಲ್ಲಿ ಏನಪ್ಪಾ ಅಂದ್ರೆ ಶರಣ ದಾಸೋಹಿ ಮಾಗನೂರು ಬಸಪ್ಪನವರು ಅವರ ಜೀವನವನ್ನೇ ಸಮಾಜಕ್ಕೆ ಅರ್ಪಿಸಿದಂಥವರು. ಭಾರತೀಯ ಜನತಾ ಪಾರ್ಟಿಯ ಬೀದರ್ ಜಿಲ್ಲೆಯ ಅಲ್ಪಸಂಖ್ಯಾತರ ಮೋರ್ಚಾದ ವತಿಯಿಂದ ಮಾಜಿ ರಾಷ್ಟ್ರಪತಿಗಳಾಗಿರುವಂತಹ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಪಕ್ಷದ ಜಿಲ್ಲಾ ಪ್ರಧಾನ ಕಚೇರಿಯಲ್ಲಿ ಅಂದರೆ ನೌಬಾದ್ನಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಭಾರತೀಯ ಜನತಾ ಪಕ್ಷದ ವಿಭಾಗೀಯ ಸಹ ಪ್ರಭಾರಿಗಳು ಹಾಗೂ ಬೀದರ್ ವಿಧಾನಸಭಾ ಕ್ಷೇತ್ರದ ನಾಯಕರು ಆಗಿರುವಂತಹ ಈಶ್ವರ್ ಸಿಂಗ್ ಠಾಕೂರ್ ಅವರು ಮಾತನಾಡ್ತಾ, ಮಾಜಿ ರಾಷ್ಟ್ರಪತಿ ಎಪಿಜೆ ಅಬ್ದುಲ್ ಕಲಾಂ ಅವರು ಭಾರತದ ಇತಿಹಾಸದ ಪುಟಗಳಲ್ಲಿ ಒಬ್ಬ ಮುಸ್ಲಿಂ ವ್ಯಕ್ತಿಯಾಗಿ ಉಳಿದುಕೊಳ್ಳದೆ ರಾಷ್ಟ್ರೀಯವಾದಿ ವ್ಯಕ್ತಿಯಾಗಿ ಹೊರಹೊಮ್ಮಿದ್ರು. ಅವರು ಮಾಜಿ ಪ್ರಧಾನಮಂತ್ರಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಜೊತೆಗೂಡಿ ಪೋಖ್ರಾನ್ ಸ್ಫೋಟವನ್ನ ಮಾಡಿಸಿದ್ರು. ಇಡೀ ಜಗತ್ತೇ ಆಶ್ಚರ್ಯ ಪಡುವಂತ ಕಾರ್ಯವನ್ನ ಅವರು ಮಾಡಿದ್ರು. ಈ ಕೀರ್ತಿಯನ್ನು ಅವರಿಗೆ ಸಲ್ತದೆ ಅನ್ನುವಂತ ಮಾತನ್ನ ಹೇಳಿದ್ರು. ಹೀಗಾಗಿ ಅವರು ಭಾರತೀಯ ಇತಿಹಾಸದಲ್ಲಿ ಮಿಸೈಲ್ ಮ್ಯಾನ್ ಎಂದು ಕರೆಸಿಕೊಂಡಿದ್ರು. ಕಲಾಂ ಒಬ್ಬ ವ್ಯಕ್ತಿಯಲ್ಲ, ಬದಲಾಗಿ ಅವರು ಶಕ್ತಿಯಾಗಿದ್ರು ಅನ್ನುವಂತ ಮಾತನ್ನು ಕೂಡ ಈಶ್ವರ್ ಸಿಂಗ್ ಠಾಕೂರ್ ಹೇಳಿದರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಅಲ್ಪಸಂಖ್ಯಾತರ ಮೋರ್ಚಾದ ಅಧ್ಯಕ್ಷರಾದ ಶಫಿಯುದ್ದೀನ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ರೌಫುದ್ದೀನ್ ಕಚೇರಿ ವಾಲೆ, ಬಿಜೆಪಿ ಮುಖಂಡರಾದ ಗುರುನಾಥ್ ಜಾಂತಿಕರ್, ರಾಜಶೇಖರ್ ನಾಗಮೂರ್ತಿ, ಅಲ್ಪಸಂಖ್ಯಾತ ಮೋರ್ಚಾದ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಇಲಿಯಾಸ್, ಪ್ರಧಾನ ಕಾರ್ಯದರ್ಶಿ ಇಸ್ಮಾಯಿಲ್ ಲಾಠೋಡಿ, ಸುಲೇಮಾನ್, ಪಕ್ಷದ ಜಿಲ್ಲಾ ಕಾರ್ಯದರ್ಶಿಗಳಾದ ರಾಜ್ಕುಮಾರ್ ಪಾಟೀಲ್ ನೆಮ್ತಾಬಾದ್, ಕಾರ್ಯಾಲಯ ಕಾರ್ಯದರ್ಶಿ ಸುಭಾಷ್, ಮುದಸ್ಸರ್ ಹುಸೇನ್, ಆದಿಲ್, ಗೋಪಾಲ್ ಕುಕುಡ, ಸುಧಾಕರ್ ಪಾಂಚಾಳ್, ರವಿ ಜ್ಞಾನಪ್ಪನವರು ಸೇರಿದಂತೆ ಪಕ್ಷದ ಮೈನಾರಿಟಿ ಮೋರ್ಚಾದ ವಿವಿಧ ಪದಾಧಿಕಾರಿಗಳು ಹಾಜರಿದ್ದರು. ಮಾಜಿ ರಾಷ್ಟ್ರಪತಿಗಳಾಗಿರುವಂತಹ ದಿವಂಗತ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರ ಒಂದು ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ನಂತರ ಪುಷ್ಪ ನಮನವನ್ನು ಸಲ್ಲಿಸಲಾಯಿತು. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದೊಡಾಕೊಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.